ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ರೂಮ್ ಸಿಗುತ್ತೆ. 50 ರೂಪಾಯಿ ಹೋಗ್ಲಿಕ್ಕೆ ಸ್ನಾನ ಮತ್ತು ವಾಶ್ರೂಮ್ಗೆ. ಎದುರುಗಡೆ ಪಾರ್ಕಿಂಗ್ ಇದೆ, ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಗೆ ಬಂದು ಇದು ಮಾಡ್ಕೋಬೋದು, ಸ್ನಾನ ಮಾಡ್ಕೋಬಹುದು. ಬಂದು ಹೊರಟ್ಬಿಡ್ತೀವಿ ಅಂತ ಅನ್ನೋರು ಇದು ಮಾಡಿ ಇಲ್ಲಿ ನೈಟ್ ಹೊತ್ತು ಬಂದು ಹಾಲ್ಟ್ ಆಗ್ತೀವಿ ಅಂದರೆ ರೂಮ್ಸ್ಗಳಿದೆ. ಅದಕ್ಕೆ ಇದು ಶಿರಡಿ ಸಾಯಿಬಾಬಾ ದೇವಸ್ಥಾನ ಒಳಗಡೆ ಮೊಬೈಲ್ ತಗೊಂಡೋಗಂಗಿಲ್ಲ ಅಂತಂದು ಇಟ್ಬಿಟ್ಟು ದರ್ಶನಕ್ಕೆ ಹೋಗಿದ್ವಿ. ಕತ್ಲೆ ಆಯಿತು, ಇವಾಗ ಆಚೆ ಹೋಗ್ತಾ ಇದ್ದೀವಿ. ನೋಡೋಣ, ಕಾರಲ್ಲಿ ಹೋಯ್ತಾ ತೋರಿಸ್ತೀನಿ. ಹೋಗ್ತಾ ಇದ್ದೀವಿ ನೋಡಿ, ಇಲ್ಲೇ ಸಾಯಿಬಾಬನ್ನ ನೋಡ್ಕೊಂಡು ನೀರು ಬರುತ್ತೆ. ನೀರು ನಿಂತೋಗ್ಬಿಟ್ಟೈತೆ. ಈಗ ಹೊರಗಡೆಯಿಂದ ತೋರಿಸ್ತಾ ಇರೋದು, ಕಾರಲ್ಲಿ ಹೋಯ್ತಾ ಇದ್ದೀವಿ ನಾವು. ಹೊರಗಡೆಯಿಂದ ತೋರಿಸ್ತಾ ಇರೋದು, ಒಳಗಡೆಗೆ ಹೋಗಂಗಿಲ್ಲ, ಹಂಗಾಗಿ ಇದು ಮಾಡಲಿಲ್ಲ. ಮೈಸಿಂಗಾಪುರದಲ್ಲೂ ಕಲ್ಲಿನ ಕೋಟೆ ಐತೆ ಕಾಪ. ನಾವು ಬರೀ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದ್ಕೊಂಡಿದ್ವಿ, ನೋಡಿ ಇಲ್ಲೂ ಇದೆ. ನಮ್ಮ ಮನೆಯವರೆಲ್ಲ ನೋಡಿ ಅಲ್ಲಿ ಬರ್ತಾವ್ರೆ, ಹೋಯ್ತಾ ಇದ್ದೀವಿ. ಆಚೆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಎಲ್ಲೂ ನೋಡಿರಲ್ಲ ಈ ವಿಡಿಯೋನ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ನೋಡಿ. ಇಲ್ಲಿದೆ ನೋಡಿ ನವಗ್ರಹ. ಹಾಂ, ನವಗ್ರಹ ದೇವಸ್ಥಾನ. ಶನಿ ಮಹಾತ್ಮ ಇದ್ಮೇಲೆ ಅಲ್ಲಿ ನವಗ್ರಹಗಳು ಇರಬೇಕಲ್ಲ. ಶನಿ ಸಿಂಗಾಪುರದಲ್ಲಿ ಇದ್ದೀವಿ. ರಾತ್ರಿನೇ ದರ್ಶನ ಆಯಿತು. ಈಗ ಇಲ್ಲೇ ಹಾಲ್ಟ್ ಆಗಿದ್ವಿ. ದರ್ಶನನೂ ರಾತ್ರಿನೇ ಆಯಿತು. ಈಗ ಶನಿ ಸಿಂಗಾಪುರದಲ್ಲಿದ್ದೀವಿ. ರಾತ್ರಿನೇ ದರ್ಶನ ಆಯಿತು, ಇಲ್ಲ ಹಾಲ್ಟ್ ಆಗಿದ್ವಿ. ಈಗ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಹಾಗೆ ಈಗ ನೆಕ್ಸ್ಟು ಗಣಗಾಪುರಕ್ಕೆ ಹೋಗ್ತೀವಿ. ಇಲ್ಲಿಂದ ಇಲ್ಲೇ ದೇವಸ್ಥಾನದ ಹಿಂಭಾಗ ನೋಡಿ, ಇಲ್ಲೇ ಅಂಗಡಿ ಇಲ್ಲೇ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಇಲ್ಲೇ ರೂಮ್ಗಳು ಸಿಕ್ಕತ್ತೆ. ಒಂದು ದಿವಸಕ್ಕೆ ಏನಿದ್ರು 1,000 ರೂಪಾಯಿನೇ ಇಲ್ಲ ಇರೋದ್ರಲ್ಲಿ ಚೀಪ್ ಅಂತ ಅನ್ಕೋಬಹುದು. ಇಲ್ಲಿ 1,000ಕ್ಕೆಲ್ಲ ರೂಮ್ ಸಿಕ್ಕತ್ತೆ. ಬಂದು ಶನಿ ಸಿಂಗನಾಪುರ. ಎಂಟ್ರೆನ್ಸ್ ಟು ಟೆಂಪಲ್ ಇದೇ ಎಂಟ್ರೆನ್ಸ್. ಹಿಂಗಿಂದ ಒಳಗಡೆಗೆ ಸೀದಾ ಹೋಗಬೇಕು. ಅಲ್ಲೇ ಎಲ್ಲ ತೋರಿಸುತ್ತೆ. ಇಲ್ಲೆಲ್ಲ ಅಂಗಡಿ ಸಾಲುಗಳಿದ್ದಾವೆ. ಸತಿ ತೋರಿಸ್ತಾ ಇದ್ದೀನಿ. ಇದೇ ಶನಿ ಮಹಾತ್ಮನ ದೇವಸ್ಥಾನ ಎಂಟ್ರೆನ್ಸು. ನೋಡಿ, ಇದು ದೇವಸ್ಥಾನಕ್ಕೆ ಹೋಗೋ ದಾರಿ. ಇದು ಇಲ್ಲಿ ಬಂದು ಇದು ಎಲ್ಲನೂ ಇಲ್ಲಿ ಹಾಕಬಹುದು. ಇಲ್ಲಿ ತೆಂಗಿನಕಾಯಿ ಇಡಬೇಕು, ಪೂಜೆ ಸಾಮಂತ. ಹೀಗೆ ಹೋದರೆ ದೇವಸ್ಥಾನ ಇದು ರಶ್ ಇಲ್ಲ. ಯಾವಾಗ ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ 24 hours ಓಪನ್ ಇರೋದ್ರಿಂದ ಯಾವಾಗ ಬಂದು ಶನಿ ಮಹಾತ್ಮನ ದರ್ಶನನ ಮಾಡಿಕೊಂಡು ಹೋಗಬಹುದು. ಇಲ್ಲಿ ಯಾರೋ ಒಬ್ಬರು ಹೋಗಿ 500 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಎಣ್ಣೆ ಹುಯ್ತಾ ಇದ್ದಾರೆ. ಒಬ್ರಿಗೆ 500 ರೂಪಾಯಿ ಅಂತೆ ಕೊಟ್ಬಿಟ್ಟು ಎಣ್ಣೆ ಹುಯ್ತಿದ್ರು. ಅಲ್ಲೇ ಹೋಗಿ ಎಣ್ಣೆ ಹುಯ್ಯೋಕ್ಕೆ 500 ರೂಪಾಯಿ. ಇಲ್ಲಿಂದನೇ ಹುಯ್ತೀನಿ ಅಂತ ಅಂದರೆ ಅಲ್ಲಿಟ್ಟಿದ್ದಾರಲ್ಲ, ಅಲ್ಲಿ ಹುಯ್ಬೇಕು. ಅಲ್ಲಿಗಾದರೆ ಏನೂ ಇಲ್ಲ, ಎಣ್ಣೆ ಇದು ಮಾಡ್ಕೊಂಡು ಮಾಡ್ಕೋಬೇಕು. ಇಲ್ಲಿ ಸ್ವಾಮಿ, ಇದೇ ದೇವಸ್ಥಾನ. ನಿಮ್ಮ ದೇವಸ್ಥಾನದ ಒಳಗಡೆ ಇರೋದು ದೀಪ ಯಾವಾಗಲೂ ಉರಿತಾನೇ ಇರುತ್ತೆ ನೋಡಿ. ಕೃಷ್ಣ, ಗಣೇಶ ಅದ್ರದ್ದು ಎಲ್ಲ ಹೆಂಗಿದೆ ಅಂತ.
ನೋಡಿ, ಮಹಂತ್ವ ಉದಾಶಿ ಮಹಾರಾಜ್ ಇವರು. ಉದಾಶಿ ಮಹಾರಾಜ್. ಜೈ ಹನುಮಾನ್. ಶಿವ ನಾರಾಯಣ ಹನುಮಂತನ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ನವಗ್ರಹ ಇದು. ಇಲ್ಲೇ ಪಕ್ಕದಲ್ಲಿ ನೋಡಿ ಕೊಳನೂ ಇದೆ. ಆದರೆ ಎಲ್ಲ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ, ಎಲ್ಲ ಪಾಚಿ ಕಟ್ಕೊಂಡಂಗೆ ಆಗ್ಬಿಟ್ಟಿದೆ. 9 ನವಗ್ರಹ. ಶನಿ ಮಹಾತ್ಮ ಇರೋ ಕಡೆ 9 ನವಗ್ರಹ ಇರಲೇಬೇಕಲ್ಲ. ಎಲ್ಲೋರ ಕೇವ್ಸ್ಗೆ ಬಂದಿದ್ದೀವಿ. ಇಲ್ಲಿ ಕೃಷ್ಣ ಮಂದಿರ ಕಾಣಿಸ್ತಾ ಇದೆ, ಅಲ್ಲಿ ನೋಡಿ, ಅಲ್ಲಿ ಮಂದಿರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ವಿ. ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ತು, ಹಂಗಾಗಿ ಇಲ್ಲೇ ಇಳಿದ್ಬಿಟ್ಟು ಇನ್ನು ಕೇವ್ಸ್ಗೆ ಹೋಗಿಲ್ಲ. ಇಲ್ಲೇ ಇಳಿದ್ಬಿಟ್ಟು ಅಲ್ಲಿಗೆ ಹೋಯ್ತೀವಿ. 12ನೇ ಜ್ಯೋತಿರ್ಲಿಂಗ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ನಾವು. ಜ್ಯೋತಿರ್ಲಿಂಗ ದೇವಸ್ಥಾನದೊಳಗಡೆ ಎಂಟ್ರೆನ್ಸ್ ಇರ್ಲಿಲ್ಲ, ಹಂಗಾಗಿ ಅಲ್ಲಿ ಒಳಗಡೆಗೆ ಫೋನ್ ತಗೊಂಡು ಹೋಗೋಕ್ಕಾಗಲಿಲ್ಲ. ಈಗ ಎಲ್ಲೋರ ಕೇವ್ಸ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ದೊಡ್ಡ ಆಲದ ಮರ ಎಂಟ್ರೆನ್ಸ್ ಅಲ್ಲೇ ಇದೆ. ಒಳಗಡೆ ನಮ್ಗೆ ಯಾರು ಹೋದ್ರು, ನಾವು 3-5 ಜನ ಟಿಕೆಟ್ ತಗೊಂಡು ಇವ್ರಿಗೆಲ್ಲ ಫ್ರೀ. ಮಕ್ಕಳಿಗೆ 15 ವರ್ಷದ ಒಳಗಡೆ ಇರೋರಿಗೆಲ್ಲ ಫ್ರೀ. 50 ರೂಪೀಸ್. ನಾವೀಗ ಟ್ರಿಪಾಡ್ ಸ್ಟ್ಯಾಂಡ್ ತಗೊಂಡು ನಿಮಗೋಸ್ಕರ ಅಂತ ವಿಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ನ ಬರೀ 100 ರೂಪಾಯಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಅದು ನೋಡಿ, ಇದೇ ಅಜಂತ ಅಲ್ಲ, ಎಲ್ಲೋರ ಕೇವ್ಸು ನೋಡ್ತಾ ಇದ್ದೀರಲ್ಲ, ಅಲ್ಲಿಗೆ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರು ಎಲ್ಲೋ ಕಾಣಿಸ್ತಿಲ್ಲ, ಎಲ್ಲೋ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ನಾವು. ಇದು ಎಲ್ಲೋರ ಕೇವ್ಸು ಮುಂದ್ಗಡೆ. ನಾವು ಈಗ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರು ಎಲ್ಲೋ ಕಾಣಿಸ್ತಾ ಇಲ್ಲ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನೇ ಎಲ್ಲೋರ ಕೇವ್ಸು. ಅದ್ರ ಮೇಲ್ಗಡೆ ಹೋಗಿದ್ದಾರೆ. ನಾವು ಈಗ ನಡ್ಕೊಂಡು ಅಲ್ಲಿ ಮೇಲ್ಗಡೆನೆ ಹತ್ತೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಟಿಕೆಟು ಒಬ್ಬರಿಗೆ 40 ರೂಪಾಯಿ. ನಾವು 3 ಜನಕ್ಕೆ ಮಾತ್ರ. 15 ವರ್ಷದೊಳಗಡೆ ಇರೋರಿಗೆ ಇಲ್ಲ. ನಾವೀಗ ಎಲ್ಲೋರ ಕೇವ್ಸ್ ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋಗೋ ಕಡೆಗೆ ಹೋಗ್ತಾ ಇದ್ದೀವಿ. ತುಂಬ ಕಷ್ಟ, ಆದರೂ ನಡ್ಕೊಂಡು ನಿಮಗೋಸ್ಕರ ವ್ಲಾಗ್ ಮಾಡೋದಕ್ಕೋಸ್ಕರ ನಾವು ಇಂಥ ಕೇವ್ಸ್ನ ಈ ಸೀರೆನಲ್ಲಿ ನಾನು ಉಟ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಕೈಯಲ್ಲೆಲ್ಲ ಚಪ್ಪಲಿ ಹಿಡ್ಕೊಂಡು ಹೆಂಗೆ ಹೋಗ್ತಾ ಇದ್ದೀವಿ ಅಂತ. ಯಪ್ಪ, ಸಾಕಾಗ್ತಾ ಇದೆ ಬೆಟ್ಟ ಹತ್ಕೊಂಡು ಹೋಗೋ ತನಕ. ಎಲ್ಲ ಸೂಪರಾಗಿದೆ ಪ್ಲೇಸ್ ಮಾತ್ರ ಅಲ್ವಾ. ಇದು ಎಲ್ಲೋರ ಕೇವ್ಸ್ನ ಎಂಟ್ರೆನ್ಸು. ಇದರಿಂದನೇ ನಾವು ಮೇಲಿಂದ ನಡ್ಕೊಂಡು ಬಂದ್ವಲ್ಲ, ಅದರಿಂದ ಒಳಗಡೆಗೆ ಹೋಗೋದು. ಇದೇ ನೋಡಿ ಕೇವ್ಸು, ಎಷ್ಟು ಚೆನ್ನಾಗಿದೆ ಅಂತ. ವಿಡಿಯೋ ಸ್ಟೋರೇಜ್ ಎಲ್ಲ ಫುಲ್ ಆಗಿಬಿಟ್ಟಿದೆ, ಹಾಗಾಗಿ ವಿಡಿಯೋನೇ ಮಾಡೋಕ್ಕಾಗ್ತದೆ. 10 ರೂಪಾಯಿಂದು 4 ನೋಡಿ, 20 ರೂಪಾಯಿ ನೋಟಲ್ಲಿ ಹಿಂದ್ಗಡೆ ಕಾಣಿಸುತ್ತಲ್ಲ, ಅದೇ ಇದು ಎಲ್ಲೋರ ಕೇವ್ಸಲ್ಲಿರೋದು. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಬೇಕಾದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಎಲ್ಲಿ ಸುತ್ತ ಇದು ಎಲ್ಲೋರ ಕೇವ್ಸ್ ಮೇಲಿರುವಂತಹ ಶಿಲ್ಪಕಲೆಗಳು ನೋಡಿ ನೀವೇ. ಅಲ್ಲಿ ಮೇಲ್ಗಡೆ ಶಿವ ಇದೆ, ಒಳಗಡೆ ದೇವಸ್ಥಾನ. ತುಂಬ ಚೆನ್ನಾಗಿ ಒಂದೇ ಒಂದು ಬಂಡೆಕಲ್ಲಿನಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ನನಗಂತೂ ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಶಿವನ ನೋಡಿ, ಇದೇ ಶಿವನ ಪ್ರತಿಮೆ ಅಲ್ಲ, ಶಿವನ ಕಲ್ಲು. ತಪ್ಪಾಗಿ ಏನೇನೋ ಮಾತಾಡ್ತಾ ಇದ್ದೀನಿ ನಾನು. ಶಿವನ ಕಲ್ಲು. ಬಂದಿದ್ದೀವಿ 4ನೇ ದಿನದ ಬ್ಲಾಗ್ಗೆ ನಿಮಗೆ ಸ್ವಾಗತ. ದೇವಸ್ಥಾನ ಕಾಣಿಸ್ತಾ
ದೇವಸ್ಥಾನ. ಇದೇ ನೋಡಿ ಪಂಡ್ರಾಪುರ ಪಾಂಡುರಂಗನ ದೇವಸ್ಥಾನ. ಇಲ್ಲೇ ಎಂಟ್ರೆನ್ಸು. ಒಳಗಡೆ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. ಒಳಗಡೆ ಇಟ್ಕೊಂಡ್ರೆ ಗೊತ್ತಿಲ್ಲ. ಆಚೆ ಮಾತ್ರ ವಿಡಿಯೋ ಮಾಡ್ತಿದ್ದೀನಿ. ದೇವಸ್ಥಾನ ಎಂಟ್ರೆನ್ಸ್. ತಿನ್ನಕ್ಕೆ ಬಂದಿದ್ದೀವಿ. ಮೊಬೈಲ್ ಒಳಗಡೆ ಎಂಟ್ರಿ ಇಲ್ಲ. ಇಲ್ಲೇ ಈಗ ಮೊಬೈಲ್ ಹಾಕೊಂಡು ಒಳಗಡೆ ಹಾಕ್ಬಿಟ್ಟು ಈಗ ಹೋಗ್ತೀವಿ. 1 ಕಿಲೋಮೀಟರ್ ನಡಿಬೇಕು. ಇದೊಂದು ತಿಂಗಳು ಫ್ರೆಶು. ಸೊ ಹಾಗಾಗಿ ಮೊಬೈಲ್ನ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ 2 ಥರ ಕ್ಯೂ ಇದೆ. 2 ಫ್ರೀ ದರ್ಶನನೇ. ಅದೆಲ್ಲೂ ನಾವು ಮುಟ್ಟಬೇಕು ಅಂತ ತುಂಬ ದೂರ. ಅದೆಲ್ಲೋ ಕ್ಯೂ ಇದೆ, ಅಲ್ಲಿಗೆ ಹೋಗಬೇಕು. ನಮಗೆ ಗೊತ್ತಿಲ್ಲದೇ ಇನ್ನೊಂದು ಕ್ಯೂಗೆ ಹೋಗಿ ದೂರಷ್ಟ ನೋಡ್ಕೊಂಡು ವಾಪಸ್ ಬಂದ್ವಿ. ಈ ಮಂದಿರದಲ್ಲಿ ಇದ್ದೀವಿ. ಇಲ್ಲೇ ಮೇಲ್ಗಡೆನೇ ಊಟ. ಭಜನೆ ಮಾಡೋಕ್ಕೆ ಇಲ್ಲಿ ಕೂತಿದ್ದೀವಿ ನಾವು ಊಟಕ್ಕೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಭಜನೆ ಎಲ್ಲ ಆದಮೇಲೆ ಊಟಕ್ಕೆ ಹಾಕೋದು. ಇಲ್ಲೇ ನೋಡ್ಕೊಳ್ಳಿ ಪಾಂಡುರಂಗ ಸ್ವಾಮಿ ದರ್ಶನದ ಲೈವ್ ಬರ್ತಾ ಇದೆ. 15 ವೀಡಿಯೋ ಶೂಟ್ ಮಾಡ್ತಿದ್ದೀನಿ. ಇದೇನು ಶಾಲೆ ಇದೆ? ಇದು ಎಂಟ್ರೆನ್ಸ್ ದೇವಸ್ಥಾನದಿಂದ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಬಿಸಿಲು ಕಾಲು ಸುಡ್ತಾ ಐತೆ. ಓಡ್ತಾ ಇದ್ದೀವಿ ನೋಡಿ. ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ದೇನೆ ಗುಡು 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 ಅಂತ ಕಾಲಂತೂ ವಿಪರೀತ ಸುಟ್ಟು ಬೆಳಗೋಯ್ತೈತೆ. ಚಪ್ಪಲಿ ಬಿಟ್ಬಿಟ್ಟು ನಾವು ಟೆಂಪೋದಲ್ಲೇ ಇವಾಗ ಗುಡು ಗುಡು ಅಂತ ಓಡ್ತಾ ಇದ್ದೀವಿ. ಇದೊಂದು ಸರ್ಕಲ್. ಈ ಸರ್ಕಲಲ್ಲಿ ಬಂದು ನಿಂತಿದ್ವಿ. ಕಾಲು ಸುತ್ತೋಯ್ತಾ ಐತೆ ಚಪ್ಪಲಿ ಇಲ್ದೇನೆ. ಯಪ್ಪ ಬೇಡಪ್ಪ ಬೇಡ, ಈ ಸವಾಸನೆ ಬೇಡ. ಬಂತು ನಮ್ದೇನ ಪಂಡ್ರಾಪುರದ್ದು ಇದನ್ನ ಮ್ಯೂಸಿಯಂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. या माऊली या. एका मिनिटात आपला फोटो आपल्या सोबत घेऊन जा. ಯಾರು ಹೋಗಲ್ಲ ಅಂತ ಇದು ಮಾಡ್ತಾರೆ. ಎದುರುಗಡೆ ನೋಡಿ ಮ್ಯೂಸಿಯಂ ತುಂಬ ಚೆನ್ನಾಗಿದೆ. ಇದು ಪಂಡ್ರಾಪುರದಿಂದ 1 ಕಿಲೋಮೀಟ್ರ್ ಬಂದರೆ ಇಲ್ಲೇ ಹತ್ತಿರದಲ್ಲೇ ಇರೋದಿದೆ. ಇದೇ ಲಾಸ್ಟ್ ಫೈನಲ್ ದೇವಸ್ಥಾನ ನಾವು ನೋಡ್ತಿರೋದು. ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲೂ ಫೋನ್ ಒಳಗಡೆ ತಗೊಂಡೋಗ್ಬೋದಾ ಇಲ್ಲೂ ಗೊತ್ತಿಲ್ಲ. ತಗೊಂಡೋಗೋಕ್ಕಾದ್ರೂ ತಗೊಂಡೋಗೋದು, ಇಲ್ಲ ಅಂದರೆ ಇಲ್ಲ. ಹೊರಗಡೆಯಿಂದ ತೋರಿಸ್ತಾ ಇದ್ದೀವಿ. ಮಹಾಲಕ್ಷ್ಮಿ ಟೆಂಪಲಲ್ಲಿ ಕನ್ನಡನ ಬೋರ್ಡಲ್ಲಿ ನೋಡೋದೇ ಒಂದು ಚೆಂದ. ಜನ ನೋಡಿ ರಶ್ ಎಷ್ಟೊಂದಿದೆ. ಕ್ಯೂವಲ್ಲಿ ನವಿತಾ ಇದ್ದೀವಿ ನಾವು. ಜಾಸ್ತಿ ಇದೆ ಸಿಕ್ಕಾಬಟ್ಟೆ. ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ನೋಡಿ. ಇದೆ ಅಮ್ಮನವ್ರ ದೇವಸ್ಥಾನ. ಇಲ್ಲಿ ಜನ ಎಲ್ಲಿ ನೋಡಿದ್ರು ಜನ ಕಾಣುತ್ತೆ. ಈಗ ನಾವು ಇಲ್ಲಿಗೆ ಹೋಗೋದು ಒಳಗಡೆಗೆ. ಇದು ಎಂಟ್ರೆನ್ಸು. ದೇವಸ್ಥಾನದ್ದು ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ ಈಗ ನಾವು. ಗಣಪತಿ ಇದು ದೇವಸ್ಥಾನದ ಎಂಟ್ರೆನ್ಸು. ಒಳಗಡೆ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ಪೊಲೀಸ್ನವ್ರು ನಿಂತಿದ್ರು. ಕಿತ್ಕೊಂಬಿಟ್ಟಾರು ಅಂತ ಅಂದ್ಬಿಟ್ಟು ಒಳಗಡೆ ಲಕ್ಷ್ಮೀದು ವಿಡಿಯೋ ಮಾತ್ರ ತೆಗಿಯೋಕ್ಕಾಗಲಿಲ್ಲ. ಯಾಕಂದರೆ ಒಂದೇ ಸಿಂಗಲ್ ಲೈನ್ ಇದ್ದಿದ್ದು, ಹಂಗಾಗಿ ವಿಡಿಯೋ ತೆಗಿಲಿಲ್ಲ ಅದನ್ನ. ಇಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ. ಶಿವಲಿಂಗ ಇದು. ಶಿವ ಇರೋ ದೇವಸ್ಥಾನ.
ಇದು ಎಕ್ಸಿಟ್, ಹಿಂಗೆ ಹೋದರೆ ಎಕ್ಸಿಟ್. ನಮ್ಮ ಟ್ರಿಪ್ಪು ಎಲ್ಲ ಫುಲ್ಲು ಕಂಪ್ಲೀಟ್ ಆಯಿತು. ಮೈಸೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಚಿತ್ರದುರ್ಗ ಹೈವೇ, ಇದು ಹೈವೇನಲ್ಲಿ ನಮ್ಮ ಮನೆಯವರು ಇಲ್ಲಿ ನೋಡಿ ಅಡುಗೆ ಅಲ್ಲ ತಿಂಡಿ ಮಾಡ್ತೈತೆ ನಮ್ಮ ಮಮ್ಮಿ. ಅವಲಕ್ಕಿ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು, ಆಮೇಲಿಂದ ಆಲೂಗೆಡ್ಡೆ ಬೋಂಡ ಮಾಡ್ತೈತೆ. ಹೈವೇನಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿ ಮುಗಿಸಿದ್ರೆ ನಮ್ಮ ಟ್ರಿಪ್ ಕಂಪ್ಲೀಟೆಡ್. ಇದು ಮುಗಿಸ್ಕೊಂಡು ಮೈಸೂರಿಗೆ ರೈಟ್ ಹೇಳೋದು ಅಷ್ಟೇ. ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಎಲ್ಲ ರೆಡಿ. ನಮ್ಮ ತಿಂಡಿ ಆಯಿತು. ಈ ತಿಂಡಿ ತಿನ್ಕೊಂಡು ಮಳೆ ಬೇರೆ ಬರ್ತೈತೆ. ಹೋಯ್ತೀವಿ ಈಗ ಇಲ್ಲಿಂದ. ಅಲ್ಲಿ ಆಲೂಗೆಡ್ಡೆ ಬೋಂಡ ರೆಡಿ ಐತೈತೆ. ನಮ್ಮ ಬೋಂಡ ಮಾಡ್ತೈತೆ. ಅದನ್ನ ಹಾಕ್ಕೊಂಡು ತಿನ್ಕೊಂಡು ಮಳೆ ಬರ್ತೈತೆ. ಹೊರಟು ಬಿಡ್ತೀವಿ ಈಗ ಬೇಗ ಜಲ್ದಿ ಇಲ್ಲಿಂದ. ನೋಡಿರಿ ಚುಂಚನಗಿರಿ ರೋಡು. ಆ ಕಡೆಗೆ ಹೋದರೆ ಇದು. ಇಲ್ಲಿ ಇವಾಗ ಮಸಾಲೆ ಪುರಿ, ಪಾನಿಪುರಿ, ಇಡ್ಲಿ ತಿಂತಾರೆ ನಮ್ಮ ಮನೆಯವರು. ಇದನ್ನೆಲ್ಲ ತಿನ್ಕೊಂಡು ನೆಕ್ಸ್ಟ್ ಸ್ಟ್ರೈಟು ಮೈಸೂರಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಿಟ್ಕೊಳ್ಳೋದು ಅಷ್ಟೇ ಇವತ್ತು ಕೆಲಸ. ಹೋಗೋ ತನಕ 9 ಗಂಟೆ ಆಗುತ್ತೆ. ನಾವು ಮೈಸೂರಿಗೆ ಸ್ವಲ್ಪ ಗಂಟೆ ಕತ್ಲೆ. ಈಗ 6:45, 7 ಗಂಟೆ ಆಗಿದೆ. ಆದಿಚುಂಚನಗಿರಿ ಯಡಿಯೂರ್ಗೆ ಹೋಗೋ ರೋಡಲ್ಲೇ ಇದು ಅಂಗಡಿ ಇರೋದು. ನೋಡಿ ಇಲ್ಲಿ ಚಾಟ್ಸು ಇದೆ, ಇಡ್ಲಿ ಮತ್ತು ಬಾತು ಸಿಗುತ್ತೆ. ಇಡ್ಲಿ ನಿಜವಾಗ್ಲೂ ಪರವಾಗಿಲ್ಲ. 2 ಇಡ್ಲಿ, 1 ವಡೆಗೆ 50 ರೂಪಾಯಿ. ಅದು ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿದೆ. ನೀವು ಈ ಸೈಡ್ ಏನಾದರೂ ಬಂತು ಅಂತ ಅಂದರೆ ಯಡಿಯೂರ್ಗೆ ಹೋಗೋ ಸೆಂಟ್ರಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಕಡೆ ಏನಾದರೂ ಬಂತು ಅಂತ ಅಂದರೆ ಇಲ್ಲಿಗೆ ಬಂದಿದ್ದು ಹೋಗಿ ನಿಜವಾಗ್ಲೂ ಚೆನ್ನಾಗಿದೆ. ಮಸಾಲೆ ಪುರಿ, ಪಾನಿಪುರಿ ಎಲ್ಲ ಚೆನ್ನಾಗಿತ್ತು. ಇಡ್ಲಿನೂ ಚೆನ್ನಾಗಿತ್ತು. ರಾತ್ರಿ 10 ಗಂಟೆ ಆಯಿತು ನಾವು ಮೈಸೂರಿಗೆ ಬಂದು ತಲುಪಿದಾಗ, ಮನೆಗೆ ಬಂದಾಗ. ಹಾಗಾಗಿ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಎಲ್ಲ ಕೆಲಸ ಇತ್ತು, ಅದಕ್ಕೆ ಎಲ್ಲನೂ ಮುಗಿಸ್ಕೊಂಡು ಈಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ನಮ್ಮ ಶಿರ್ಡಿ ಟ್ರಿಪ್ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಬೇರೆಯವ್ರಿಗೆ ಜಾಸ್ತಿ ಶೇರ್ ಮಾಡಿ. ಇನ್ನು ಯಾರು ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆದರೆ ಸದ್ಯಕ್ಕೆ ಮಹಾರಾಷ್ಟ್ರ ಟ್ರಿಪ್ ಇವಾಗ ಬೇಡ, ಯಾಕಂದರೆ ಪೆಟ್ರೋಲ್ ಪ್ರಾಬ್ಲಮ್, ಡೀಸೆಲ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಹೋಗ್ಬಿಟ್ಟು ಬರೋದು ತುಂಬ ಕಷ್ಟ ಆಗುತ್ತೆ. ನೋಡಿಕೊಂಡು ಟ್ರಿಪ್ ಪ್ಲ್ಯಾನ್ ಮಾಡಿ. ಸಿ ಯು ಸೂನ್. ಬಾಯ್.